ದುರ್ವಾಸ ಮುನಿ ಸೀರೆ ಬಿಡ್ಬೇಕಾಗಿತ್ತಲ್ಲ. ಹೌದು. ಮತ್ತ ಅವ ಯಾಕೆ ಬಿಟ್ಟಿಲ್ಲ ಇಲ್ಲಿ ಕೃಷ್ಣ ಪರಮಾತ್ಮ ಯಾಕೆ ಬಿಟ್ಟಾನ? ಹಾ ಅದೇನ್ ನೀವು ಸುಳ್ಳು ಹೇಳಕ್ ಹೋಗ್ಬೇಡ. ಅದೇನ್ ತಗದ ಹಂಗ ಬರಾಬರಿ ಹೊಂದಂಗಿಲ್ಲ ಅದ. ಹೊಂದಬೇಕಾದ್ರ ಹೊಂದಸೋದು ಬಾಳ ಬಿರಿ ಐತ ಅದನ್ನ. ಹೌದು. ಈಕೆ ಏನಾಗೈತಿ ಗೊತ್ತೈತನ? ಏನಾಗಿತ್ತಮ್ಮ? ಈಕೆ ಮುಟ್ಟಿದೆಲ್ಲ ಚಿನ್ನ ಹಾಕೈತೆ ತಿಳ್ಕೊಂಡಾಳ ಇವತ್ತು. ಹೌದು. ಅದು ಕೆಬ್ಬನ ಆಗತ್ತೈತಿ ಕರೆ ಹಿಂದ ಅದು ಗೊತ್ತಿಲ್ಲ ಈಕೆಗೆ. ಅದು ಬೇರೆ ನಡೆದೈತಿ ತಗದ. ಅದಕ್ಕೆ ಏನಂದಾಳಕಿ? ಒಂದು ಧರ್ಮದಾಗ ಹೆಣ್ಮಗಳನ್ನ ಏನ್ ಮಾಡ್ತಾಳ? ಗುಳದಾರಿ ಕಟ್ತಾಳು. ಹೌದು. ನಿನ್ನ ಗಡ ಮಗ ಯಾಕೆ ಕಟ್ಟಂಗಿಲ್ಲ ಅಂತ ಕೇಳ್ತಾಳ. ಹೌದು. ಹೌದಲ್ಲ? ಯಾಕಂದ್ರೆ ಕಟ್ಟಂಗಿಲ್ಲ ಯಾಕಂತ ಕೇಳ್ತಾಳ ಅಂದ ಬಳಕ ಒಂದು ತಗದ ಹೇಳು ಮಾಸ್ತರಿಕೆಗೆ ಏನಾಗೈತಿ? ಒಂದಾನೊಂದು ಟೈಮ್ದಾಗ ಏನಾಗಿತ್ತು ಅಂದ್ರೆ ಮುಸ್ಲಿಂ ಧರ್ಮದಾಗ ಹೋಗ ಅಂದ್ರೆ ಅದ ಧರ್ಮದಾಗ ಹೋಗುನು ಏನು. ಹೌದು. ಆ ಧರ್ಮದಾಗ ಏನಾಗಿತ್ತಂದ್ರ ಏನಾಗಿತ್ತು? ಹಶೇನಿ ಹುಶೇನಿ ಇಬ್ರು ಮಂದಿ ಅಣ್ಣ ತಮ್ಮ ಇದ್ರ. ಹೌದು. ಯಾಕಂದ್ರೆ ಇಸ್ಲಾಂ ಧರ್ಮದಾಗ ಹೆಣ್ಣು ಮಕ್ಕಳನ್ನ ಯಾಕ ತಾಳಿ ಕಟ್ತಾರು? ಅವ್ರ ಹಣಿ ಮೇಲೆ ಕೂಕಮಿ ಹಾಕಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಾರೀಗ ನನಗೆ ಗೊತ್ತಾಗೈತಿ. ಹೌದು. ಅದನ್ನ ಹೇಳ್ತೀನಿ ತಿಳ್ಕೊ ನಿನಗ. ಯಾಕಂದ್ರೆ ಹಶೇನಿ ಹುಶೇನಿ ಇಬ್ರು ಮಂದಿ ಅಣ್ಣ ತಮ್ಮ ಇದ್ರ. ಹೌದು. ಆ ಅಣ್ಣ ತಮ್ಮ ಏನ್ ಮಾಡ್ತಾಳು? ಬೀಬಿ ಫಾತಿಮಾ ಅವ್ರ ತಾಯಿ. ಹೌದು. ಏನು ವಿಚಾರ ಮಾಡ್ತಾರ? ಏನ್ ಮಾಡು? ನನ್ನ ಮಕ್ಕಳ್ರ ಬೆಳೆದು ದೊಡ್ಡವರಾಗ್ಯಾರು, 21 ವಯಸ್ಸರ ಮುಗದೈತಿ. ಹೌದು. ಏನು ಒಟ್ಟ ಇವ್ರಿಗೆ ಹೆಣ್ಣು ತೆಗೆದು ಮದುವೆ ಮಾಡ್ನು ಅಂತೇಳಿ ಮಾತಾಡ್ತಾಳ ಮನ್ಯಾಗ. ಮಾತಾಡಿದಾಗ ಒಂದಾನೊಂದು ಜನ ಏನ್ ಮಾಡ್ತಾಳು? ಏನ್ ಮಾಡ್ತಾಳ? ಇಬ್ರು ಮಂದಿಗೆ ಹೆಣ್ಣು ನೋಡಿ ಮದುವೆ ವ್ಯವಸ್ಥೆ ಮಾಡ್ತಾಳ. ಮದುವೆ ಅಂತೂ ವ್ಯವಸ್ಥೆ ಮಾಡಿರು. ಅವಾಗ ಏನಾಕೈತಿ ಮಾಸ್ತರ? ಏನಾಯ್ತು? ಶುಭ ಮುಹೂರ್ತನು ತೆಗೆದ್ರು, ಮದುವೆನೂ ನಡೀತು ಮಾಸ್ತರ. ಮನಗಂಡ ಜೋರದಾರ್ಲೆ ಮದುವೆನೂ ನಡೀತು. ನಡೆದಿನ ಬರೀ ಏನಾಗಿತ್ತು? ಏನಾಗಿತ್ತು? ತಾಳಿ ಕಟ್ಟು ಟೈಮ್ ಬಂದಿತ್ತು ಮಾಸ್ತರ್. ಅವಾಗ ಏನಾತು? ಏನಾಯ್ತು? ಹಶೇನಿ ಹುಶೇನಿ ತಾಳಿ ಕಟ್ಟು ಟೈಮ್ ಬಂದಿತ್ತು. ಹೌದು. ಬಂದ ಟೈಮ್ದಾಗ ಏನಾತ? ಏನಾಯ್ತು? ಯುದ್ಧಕ್ಕೆ ನೀವು ಇಬ್ರು ಬರ್ಬೇಕಂತೇಳಿ ಡಂಗೂರ ಸಾರಿರು ಸೈನಿಕರು ಹೇಳಾಕ ಬಂದ್ರು. ಆಮಂತ್ರಣ ಬರ್ತಾವ್ರಿ. ಹೌದು. ಯಾರಿಗೆ? ಹಶೇನಿ ಹುಶೇನಿಗೆ. ಹಶೇನಿ ಹುಶೇನಿಗೆ ದಿನ ಗುಳದಾಳಿ ಕಟ್ಟು ಟೈಮ್ ಬಂದಿತ್ತು. ಹೌದು. ಯುದ್ಧಕ್ಕೆ ನೀವು ಬರ್ಬೇಕಂತೇಳಿ ಆಮಂತ್ರಣ ಹೋತ. ಹೌದು. ಅವಾಗ ಅವ್ರ ಹಶೇನಿ ಹುಶೇನಿ ತಾಯಿಗೆ ಹೇಳ್ತಾರೆ ಏನತ್ತ? ಏನ್ ಹೇಳು? ತಾಯಿ ನೋಡು, ಮದುವೆ ಆದ್ರೆ ಇನ್ನ 8 ದಿನ ಬಿಟ್ಟಾಗಬಹುದು, 1 ವರ್ಷ ಬಿಟ್ಟಾಗಬಹುದು, 2 ವರ್ಷ ಬಿಟ್ಟಾಗಬಹುದು. ಆಗಬಹುದು. ಬರೀ ಈಗ ಯುದ್ಧ ನಡೆದೈತೆ ಅಂದ್ರೆ ಹೊಳ್ಳಿ ಯುದ್ಧ ಆಡಕ ಬರಂಗಿಲ್ಲ, ನಾವು ಯುದ್ಧಕ್ಕೆ ಹೋಗವ್ರದ್ದು ಅಂತ ಹೇಳ್ತಾರ ಅವ್ರು. ಹೌದು. ಹೇಳವ್ರದ್ದು ಅಂತ ತಿಳ್ಕೊಂಡು ಏನ್ ಮಾಡ್ತಾರ? ಏನ್ ಮಾಡ್ರು? ಇಬ್ರು ಕೂಡಿ ಮದುವೆ ಅಲ್ಲಿ ಅರ್ಧಕ್ಕೆ ಬಿಟ್ರು. ಯುದ್ಧ ಆಡಕ್ ಹೋದ್ರ ಮಾಸ್ತರ್. ಹೌದು. ಯುದ್ಧ ಆಡಕ್ ಹೋದ್ರು ಹೊತ್ತು ಮುಣಗಾಕ ಬತ್ತಿನ ಯುದ್ಧ ಆಡಿ ಮನೆಗೆ ಬರಲಿಲ್ಲ ಇವ್ರ. ಏನಾಗಿತ್ತು ಅಲ್ಲಿ ಮಾಸ್ತರ? ಏನಾಯ್ತು? ಅಲ್ಲಿ ಒಂದು ದಗದಾಗಿತ್ತು. ಹಶೇನಿ ಹುಶೇನಿ ಯುದ್ಧ ಎಲ್ಲ ಆಡ್ರ ಕರೆ, ಅವ್ರನ್ನ ಎಲ್ಲಾರು ಹೊಡೆದ್ರ ಕರೆ. ಹೌದು. ಇವ್ರಿಗೂ ಅಲ್ಲಿ ಪೆಟ್ಟು ಬಿತ್ತು ಮಾಸ್ತರ್. ಯಾರಿಗೆ? ಹಶೇನಿ ಹುಶೇನಿಗೆ. ಹೌದು. ಪೆಟ್ಟು ಬಿದ್ದ ಟೈಮ್ದಾಗ ಏನಾತ? ಏನ್ ಮಾಡು? ಇಬ್ರು ಮಂದಿದ ಪೆಟ್ಟು ಬಿದ್ದ ಟೈಮ್ದಾಗ ಏನಾತು? ರಕ್ತದ ಹೊಳಿನ ಹರಿಯಾಕೈತು. ಹೌದು. ಅಂತ ರಕ್ತದ ಹೊಳ್ಯಾಗ ಹರ್ಕೊಂಡು ಹೊಂಟ್ರಿ ಇವ್ರಿಬ್ರು. ಯಾರ? ಹಶೇನಿ ಹುಶೇನಿ. ಹೌದು. ರಕ್ತದ ಹೊಳ್ಯಾಗ ಹರ್ಕೊಂಡು ಹೊಂಟ್ರು. ಅವಾಗಿಕ್ಕೆ ಬೀಬಿ ಫಾತಿಮಾ ಒದರ್ತಾಳ. ಏನಂತ? ಏ ಹಶೇನಿ ಹುಶೇನಿ, ನೀವು ಟೈಮ್ ಆದ್ರೂ ಇನ್ನ ಬರುವಾರಿ. ನಾವ ಕುಕ್ಮ ಮಾತ್ರ ಇಟ್ಟದು. ಏನಂತಾರು? ಕುಕ್ಮ ತಾಳಿ ಮಾತ್ರ ನಾವ ಕಟ್ಟಿದ್ವು. ಹೌದು. ತಾಯಿ ಮಗ ಅಂತಲೇ ನಾನ ತಾಳಿ ಕಟ್ಟೇನಿ. ಬರೇ ನೀವು ಬಂದ ಕುಕ್ಮ ಆಟ ಇಡಬರಿ ತಂದಳಿಕೆ. ಯಾರ? ತಾಯಿ ಕರಿತಾಳ ಹುಡುಗರ್ನ. ಹೌದು. ಅವಾಗ ಅವ್ರ ಹಶೇನಿ ಹುಶೇನಿ ಹೇಳ್ತಾರು ಏನಂತ ಹೇಳ್ತಾರ? ತಾಯಿ ನಾವು ಬರೋ ಸ್ಥಿತಿ ಆಗಿಲ್ಲ ಅಂತ ಹೇಳ್ತಾರ ಅವ್ರ. ತಾಯಿ ನಾವು ಬರೋ ಸ್ಥಿತಿ ಆಗಿಲ್ವಾ, ನಮ್ಮ ತಗದರ ಹಿಂಗ ಆಗೈತಿ, ರಕ್ತದ ಹೊಳ್ಯಾಗ ನಾವು ಹರ್ಕೊಂಡು ಹೊಂಟದೆವು, ಬರೋ ಸ್ಥಿತಿಯಾಗ ನಾವು ಇಲ್ಲ ತಾಯಿ. ನೀ ಎಲ್ಲ ಗುಳದಾಳಿ ಕಟ್ಟಿದೆ, ಅದೆಲ್ಲ ಬರಾಬರಿ ಐತಿ. ನೀನ ಯಾವಾಗ ಗುಳದಾಳಿ ಕಟ್ಟಿದೆ ಅಂದ ಬಳಕ ಇನ್ನು ಇಸ್ಲಾಂ ಧರ್ಮದಾಗ ಹೆಣ್ಣು ಮಕ್ಕಳನ್ನ ಗುಳದಾಳಿ ಕಟ್ಟಬೇಕಂತ ಹಶೇನಿ ಹುಶೇನಿ ಸಾರಿ ಹೋಗ್ಯಾರ. ಅವಾಗ ಮತ್ ಈಕೇನಂತ ಹೇಳ್ತಾಳು? ಏನ್ ಹೇಳ್ತಾಳ? ಹೆಣ್ಣು ಮಕ್ಕಳನ್ನ ಯಾಕೆ ಕಟ್ಟಬೇಕಾಗೈತೆ ಅಂತ ಈಗ ಹೇಳ್ತಾಳು. ಅಲ್ಲಿ ಹಶೇನಿ ಹುಶೇನಿ ಅಂದು ಹೋಗ್ಯಾರ. ಈಕೆ ತಾಯಿ ಗುಳದಾಳಿ ಕಟ್ಟ ಅಂತಲೇ. ಹೌದು. ಇನ್ನು ಮೇಲತ್ ನಮ್ಮ ಧರ್ಮದಾಗ ಹೆಣ್ಣು ಮಕ್ಕಳನ್ನ ಕಟ್ಲತ್ತೇಳಿ ಹಶೇನಿ ಹುಶೇನಿ ಹಿಡ್ಕೊಂಡು ಬಂದೈತೆ. ಅದು ಕುಕ್ಮ ಯಾಕೆ ಹಚ್ಚಂಗಿಲ್ಲ ಅಂತ ಕೇಳ್ತಾಳ. ಹೌದು. ಆದ್ರ ಹಶೇನಿ ಹುಶೇನಿ ಹೇಳ್ತಾರು ನಾವು ಯಾವಾಗ ರಕ್ತದ ಒಳಗ ಹರ್ಕೊಂಡು ಹೊಂಟದ ಅಂದ ಮೇಲತ್ತ ತಾಯಿ ನಮ್ಮ ಇನ್ನು ಧರ್ಮದಾಗ ಏನೇನೈತಲ್ಲ, ನಮ್ಮ ಧರ್ಮದಾಗ ಹಿಂದಿನ ಹಿಡ್ಕೊಂಡು ಮುಂದಿನ ತನ ನಮ್ಮ ಇಸ್ಲಾಂ ಧರ್ಮದಾಗ ಹನಿ ಮೇಲೆ ಯಾರು ಕುಂಕುಮ ಹಚ್ಚಬಾರದು ಅಂತೇಳಿ ಅದನ್ನು ಸಾರಿ ಹೋಗ್ಯಾರ. ಅವ್ರು ಒಳಗೆ ಹಚ್ಕೋತಾರ. ಆಂದಿನ ಹಿಡ್ಕೊಂಡು ಏನ್ ಮಾಡ್ಯಾರು? ಆಂದಿನ ಹಿಡ್ಕೊಂಡು ಏನ್ ಮಾಡ್ಯಾರು? ಮುಸ್ಲಿಂ ಧರ್ಮದಾಗ ಕುಂಕುಮ ಹನಿ ಮೇಲೆ ಹಚ್ಚಂಗಿಲ್ಲ. ಹೌದು. ತಾಯಿನೂ ಹೆಣ್ಮಕ್ಳು ಕಟ್ಟಬೇಕಾಗೈತಿ. ಯಾರದಿಂದ? ನಮ್ಮ ಅಪ್ಪಗಳಿಂದ. ಏನ್ ನಿಮ್ಮ ಅವ್ವಗಳದು ಏನ್ರ ಮಾಡ್ಯಾರ ತಿಳಿದೇನ? ಇಲ್ಲ. ನಿಮ್ಮ ಅವ್ವಗಳದಿಂದ ಏನ್ರ ನಡೆದೈತೆ ಅಂದ್ರೆ ಹೇಳಿ ಎಂತದ? ಏನು ನಡೆದಿಲ್ಲ. ಇವ್ರ ಅವ್ವಂದೇನು ನಡೆದೈತಿ? ಏನ್ ನಡೆದೈತಿ? ಏನ್ ನಡೆದೈತಪ್ಪ? ಆ ಜೋಕುಮಾರ್ ಬಂದಾಗ ಜಳಕ ಮಾಡೋದು ನಡೆದೈತಿ ನೋಡು, ಗೋಳ ಒಂದು. ಹೌದು. ಬಾ ಚಂದ ಹೇಳಿ ಮಾಸ್ತರ. ಹುಟ್ಟ್ಯಾಣ ಜೋಕುಮಾರ್. ಇವ್ ಕರ್ದಾಳ ಜೋಕುಮಾರ್, ಇವ್ ಬೇರೆ ಅದಾನ ಅಂತ ಹೇಳ್ತಾರ ಅವ್ರು. ಹೌದು. ಜೋಕುಮಾರ ಇವ್ ಬುಟ್ಟ್ಯಾಗಿನ ಜೋಕುಮಾರ್ ಅದಾನ ಅಂತ ಹೇಳ್ತಾಳು. ಹೌದು. ಈ ಕಣದಾಳ ಜೋಕುಮಾರ್ ನಿನ್ನ ಬಡ್ತ ನಿನಗೆ ತಿಳಿದಿಲ್ಲ. ಹಂಗ ಯಾಕಂದ್ರ ಜೋಕುಮಾರ್ನ ಬಡ್ತಾನೆ ಬೇರೆ ಐತದ
ಮಾಸ್ತರ್. ಹೌದು. ಎಲ್ಲಾ ಟೇಜ್ನಾಗ ವಿದ್ಯಾಗ ಹೇಳ್ತನ ಕರೆ ಆ ಜೋಕುಮಾರನ ಸುದ್ದಿ ಹೋಗ್ಬೇಡ ಅಂತ ಹೇಳ್ತನ ಕರೆ. ಜೋಕುಮಾರ್ ನೆನಪ ಮಾಡ್ತಾಳ. ಜೋಕುಮಾರ ನೆನಪಾಕನಾಕಿಗೆ ಟೈಮ್ ಆತಂದ್ರ ಹಾ ಏನಾತಂದ್ರ ಟೈಮ್ ಒಂದು ಠೇರಾ ಪೇರ ಆತಂದ್ರ ಜೋಕುಮಾರ ನೆನಪಾಕನಿಕ್ಕಿಗೆ. ಹಾ ಜೋಕುಮಾರ ನೆನಪ್ ತಗದ ಅಂದ್ರ ಜೋಕುಮಾರ್ ಹೆಂಗ ಮಾಡ್ತದ ಮಾಸ್ತರ? ಏನ್ ಮಾಡ್ತದ? ಜೋಕುಮಾರನ ತಗದನ ಬೇರೆ ಐತೆ ಅಲ್ಲಿ. ಹಾ ಯಾಕಂದ್ರ ಈಕೆ ಒಂದಾನೊಂದು ಟೈಮ್ದಾಗ ಗುಳವ ಮಶೀಬ್ನಾಳ ಗುಳವ್ ಜಳಕ ಮಾಡ್ತಾಳ ಬಚ್ಚಲಾಗ. ಹೌದು. ಅವಾಗ ಜೋಕುಮಾರ ಹಾದ ನಡೆದದ್ದ. ಹೌದು. ಈಕೆ ಮಾತಿಗೆ ಹೇಳಬಾರ್ದ ಕರೆ ಏನು ಮಾಡೋದೈತಿ ಹೇಳಬೇಕಾಗೈತಿ ಪ್ರಸಂಗ ಬಂದೈತಿ. ಹಾ ಗುಳವ್ ಜಳಕ ಮಾಡ್ತಾಳ. ಗುಳವ್ ತಗದ ಹೇಳ್ರನ ಬರಾಬರಿ ಯಾಕೈತಿ ಯಾವಾರ. ಹಾ ಯಾಕಂದ್ರ ನೋಡು ಗುಳವ್ ಜಳಕ ಮಾಡ್ತಿದ್ಳು. ಹೌದು. ಅವಾಗ ಜೋಕುಮಾರ ಹಾದ ಬರ್ತಿದ್ದ ಓಣ್ಯಾಗ ಹಿಡಿದ. ಹೌದು. ಅವಾಗ ಈಕೇನು ಗುಳವೇನು ಜೋಕುಮಾರ ಹಂಗ ಹಾಡ್ತಾಳೆ ತಿಳಿದೇನು? ಏನ್ ಮಾಡ್ತಿದ್ದ? ಮಶೀಬ್ನಾಳ ಗುಳವ್ ಒಂದು ಚಟ ಬಿದ್ದಿತ್ತು. ಏನೈತಿಳು? ಎಂತ ಚಟ? ಹಂಗ ಹಾಡ್ಯಾಡ್ಕೊಂಡು ಜಳಕ ಮಾಡೋದು. ಹೌದು. ಜಟ ಬಿದ್ದಿತ್ತು. ಹಾಡ್ಕೋತ ಜಳಕ ಮಾಡ್ತಿದ್ಳು ಬಚ್ಚಲಾಗ. ಅವಾಗ ಜೋಕುಮಾರ ಹಾದ ನಡೆದಿದ್ದ. ಈ ಗುಳವ್ ಸಪ್ಪ ಯಾವಾಗ ಹೋಗಿ ಅವನ ಕಿವಿಯಾಗ ಬಿತ್ತು ನೋಡ. ಹೌದು. ಗುಳವ್ ಜಳಕ ಮಾಡತ್ತಾಳ ಅಂದ್ರ ಬಾಳ ಚಲೋ ಆತ ಗಪ್ಪ ನಾವು ಜೋಕುಮಾರ್. ಹೌದು. ಒಂದ್ ಏನ್ ಮಾಡ್ತಾನವ? ಏನ್ ಮಾಡಿದ? ಬಾಚಲ ಮೋರ್ಯಾಗ ಹಾದ ಬಿಟ್ಟು ನೋಡ ಹಾವ. ಅವಾಗ ಏನ್ ಮಾಡು? ಹಾವ ಏನ್ ನೋಡಿಲ್ಲ ನೋಡ. ಮಶೀಬ್ನಾಳ ವಿದ್ಯಾನ ಎದಿ ಹೊಡೆದಂಗ ಆತ. ಹೌದು. ಹಾವನ ಆಟ ಬಡ್ತಾ ಇತ್ತ ಜೋಕುಮಾರದ. ಈಕೆಗಿನ ಗೊತ್ತಾಗಿಲ್ಲ ಅದ. ಹೌದು. ಯಾವಾಗ ಹಾವ ಬಿಟ್ಟು ನೋಡಿ ಏನ್ ಮಾಡ್ತಾಳ ಮಶೀಬ್ನಾಳ ಗುಳವ? ಏನ್ ಮಾಡು? ಲಬ 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 ಹೊಯ್ಕೊಳಕತ್ತಳು ಈಕೆ. ಹೌದು. ಬೋರಿ ಯಪ್ಪ ಮಂದಿ ಬರ್ರಿಲಿ ಅಂತ ಹೇಳಿ ಶಾಂತ ಹಾವು ಬಂದ ನೋಡ್ ಬರ್ರಿ ಇಲ್ಲಿ ಬಚ್ಚಲಾಗ ಹಾವು ಬಂದ ಶಾಂತ ಹಾವು ಇಲ್ಲಿ ತನ ಎಂದೂ ನೋಡಿಲ್ಲ ಹಾವ ಅಂದಳು ಈಕೆ. ಹೌದು. ಮಶೀಬ್ನಾಳ ಗುಳ ಒದರಾಕತ್ತಳು. ಹೌದು. ಅವಾಗ ಮಂದಿ ಎಲ್ಲ ಬಂದ್ರ ಮಾಸ್ತರ ಓಡಿ ಬಂದ. ಯಾಕಂದ್ರೆ ನಮ್ಮ ಜೋಕುಮಾರನ ಬಡ್ತ ಹಂಗೈತದ. ಹಾ ಮತ್ತ ಆ ಜೋಕುಮಾರನ ಬಡ್ತಿಗೆ ಅದು ಎಲ್ಲಾರು ಸಿಕ್ಕಂಗ್ ಕಾಣಂಗಿಲ್ಲ ಈಕೆ. ಇಲ್ಲ. ಯಾಕಂದ್ರೆ ನೋಡು ಇದೇ ಒಂದು ಮಾತು ಹೇಳಿ ಹೋಗ್ಯಾಳ. ಏನ್ ಹೇಳಂದ್ರ ಈಗ ಸದಾ 8 ಹತ್ತಿರ ಗೆಳೆ ಇದ್ದು ಅವತ್ತ. ಹೌದು. ಅವು ಎಲ್ಲ ಹೋಗ್ಯಾವತ್ತ. ಈ ಭೂಮಿಗೆ ಎಷ್ಟು ಮಂದಿ ದುಡ್ದಾರ ಅತ್ಕರೆ ಎತ್ಗೋಳು ಹಚ್ಚಿ ದುಡಿಸಿರತ್ತ ಅವಾಗ ಹೊರದಲ್ಲತ್ತ. ಹೌದು. ಅಂತ ಈಗ ಏನು ಮಾಡ್ಯಾರತ್ತ? ಏನ್ ಮಾಡ್ಯಾರತ್ತ? ಮಿಷನ್ಗಳು ತಂದಾರತ್ತ ಬುರ್ರತ್ ಒದರ್ತಾವತ್ತಾವು. ನೋಡಿ ಎಷ್ಟು ಚಂದ ಹೇಳ್ತಾಳ. ಈ ಭೂಮಿ ಹರಿಬೇಕಾದ್ರೆ ಮಿಷನ್ಗಳು ತಂದಾವತ್ತ. ಹೌದು. ಅವಾಗ ಅಷ್ಟು ಚಂದ ಹೇಳ್ತಾಳಕ್ಕೆ ಮಾಸ್ತರ್. ಹೌದ. ಈ ಮಿಷನ್ ಹಚ್ಚಿ ಒದರ್ಯಾಡ ಸರ್ ಕರೆ ನನ್ನ ಭೂಮಿಯನ್ನು ಹರಿಯುವತ್ತು ಅಂತ ಹೇಳ್ತಾಳಕ್ಕೆ. ಇದು ಯಾರ ಭೂಮಿ? ಆ ಭೂಮಿ ಹರಿದೈತಿ ಕರೆ ಅದು ಹೆಂಗ ಹರಿತತ್ತು ಗೊತ್ತೈತೆ ನಿನಗ? ಹೆಂಗ? ಆ ಜೋಕುಮಾರದ ಒಂದಿಟ್ಟ ಅಂಶ ಇರುತ್ತು ಈ ಭೂಮಿ ಹರಿದು ಹೋಗಿತ್ತು. ಹೌದು. ಯಾವ ಜೋಕುಮಾರನ? ಜೋಕುಮಾರ್ದ. ಆ ಜೋಕುಮಾರ್ ಏನ್ ಮಾಡ್ತಿದ್ದ? ಏನ್ ಮಾಡ್ತಿದ್ದ? ತಾನು ಬಾರ್ದಾನ್ಲೆ ಜಾಲಿ ಕೈ ಬಿಡ್ತಿದ್ದವ. ಹೌದು. ಮತ್ತ ಅಂತ ಜೋಕುಮಾರ್ನ ಅಂಶ ಅದು ಇತ್ತಂದ್ರೆ ಈ ಭೂಮಿ ಉಳಿತತ್ತ. ನಮ್ಮ ಮಶೀಬ್ನಾಳ ಭೂಮಿ ಹರಿದು ಹೋಗಿತ್ತ. ಹರಿದು ಚಿಪ್ಪಾಡಿ ಹಾಕಿತ್ತು ಮಾಸ್ತರ. ಸುಮ್ಮ ಅನಬಾರ್ದು ಬಿಡಾತ್ರಿ ಕರೆ ಹೋದ ಮತ್ತ ಅಲ್ಲಿಗೆ ಹಚ್ಚಾಕೈತಾಳ. ಹುಚ್ಚಿ ಅಲ್ಲದ ತಗದ ಹಂಗ ಮಾಡಾಕ ಬರಂಗಿಲ್ಲ ಅದನ್ನ ವಿದ್ಯಾ. ಹೌದು. ಹೆಂಗ ಇರ್ತೈತಿ ಅದ್ ತಗದ? ಹೆಂಗಪ್ಪ? ಅಟ ಸಂಕ್ಷಿಪ್ತದಾಗ ಹೇಳಿ ಅಟ ಮುಗಿಸೋದಿರ್ತೈತಿ. ಇನ್ನೊಂದು ಮಾತು ಏನ್ ಕೇಳ್ತಾಳು? ಏನ್ ಕೇಳ್ತಾಳ? ನಿನ್ನ ಪರಮಾತ್ಮ ಇದ್ದವ ಅಂತ ದೊಡ್ಡವದಾನು. ಹೌದು. ಆದ್ರ ರಾವಣ ಬೇಡಿದಾಗ ಪಾರ್ವತಿನ ಕೊಟ್ಟಾನ ಸಾಕ್ಷಾತ್ ಅಂತ ಹೇಳ್ತಾಳ ಆಕೆ. ಹುಚ್ಚಿಡ್ದೈತಿ ನಿನಗ. ನನ್ನ ಪರಮಾತ್ಮ ಪಾರ್ವತಿನ ಕೊಟ್ಟಿದಂದ್ರ ಮತ್ತ ಅಲ್ಲಿ ರಾವಣ ಯಾಕೆ ಬಿಡ್ತದ? ಅವ ಹಿಗ್ಸೆ ಉಗಿತದ. ಹೌದು. ಅವ ರಾವಣ ಅಲ್ಲಿ ಕೊಟ್ಟಿಲ್ಲ. ಅಲ್ಲಿ ಪರಮಾತ್ಮ ತಪಸ್ವಿ ಮಾಡಿ ಯಾರನ್ನ ಬೇಡ್ತಾನ? ಯಾರನ್ನ ಬೇಡ? ಅವ ಆತ್ಮಲಿಂಗನ ಬೇಡಕ್ ಹೋಗಿದ ಖರೆ. ಹೌದು. ಅವ ಯಾರನ್ನ ಆತ್ಮಲಿಂಗ ಬೇಡಕ್ ಹೋಗಿದ್ದ? ಪರಮಾತ್ಮನ ಆತ್ಮಲಿಂಗ ಬೇಡಕ್ ಹೋಗಿದ್ದ ಅವ ರಾವಣ. ಹೌದು. ಬೇಡಕ್ ಹೋದಾಗ ಅವಾಗ ವಿಷ್ಣು ದೇವ್ರು ಏನ್ ಮಾಡ್ತಾನು? ಏನ್ ಮಾಡುದು? ಇವನು ಮನಸ್ಸು ಅದಲ ಬದಲ ಮಾಡಿಬಿಟ್ಟವು. ಹೌದು. ಅದಲ ಬದಲ ಮಾಡಿ ಏನು ಬೇಡಕ್ ಹಚ್ಚಿದವ? ಏನ್ ಬೇಡಕ್ ಹಚ್ಚ? ಆತ್ಮಲಿಂಗ ಕೋಡ ಅನ್ನೋದು ಬಿಟ್ಟ ಪಾರ್ವತಿನ ಕೋಡ ಅಂದ್ ಬಿಟ್ಟು. ಹೌದು. ಅಂದಾಗ ಪರಮಾತ್ಮಗ ಅಲ್ಲಿ ಯಾಕಂದ್ರೆ ನೋಡು ತಪ ಮಾಡಿದವ ಯಾರದ? ಪರಮಾತ್ಮನ ತಪ ಮಾಡಿದ ರಾವಣ. ಹೌದು. ಅವಾಗ ಅವ ಪರಮಾತ್ಮ ಕೊಡಬೇಕಾತು ಮಾತು ಮೀರಬಾರ್ದಾಗಿತ್ತ. ಕೊಟ್ನು ಹೋಗಂದ ಕರೆ ಕೊಟ್ಟಾನ ಕರೆ ಯಾರು ಕೊಟ್ಟಾನ? ಯಾರು ಕೊಟ್ಟನು? ಪಾರ್ವತಿನ ಕೊಟ್ಟಿಲ್ಲ ಅವ. ಇಲ್ಲ. ಯಾಕಂದ್ರೆ ನೋಡು ಪಾರ್ವತಿ ರೂವನ ಬೇರೆ ಮಾಡಿಬಿಟ್ಟಾನವ. ಹೌದು. ಯಾರನ್ನ ಕೊಟ್ಟಾನ? ಅಲ್ಲಿ ಒಂದು ಹೆಣ್ಣು ಕಪ್ಪಿತ್ತು ಮಾಸ್ತರ. ಹೌದು. ಆ ಹೆಣ್ಣು ಕಪ್ಪಿಗೆ ಏನು ಮಾಡಿದ? ಪಾರ್ವತಿ ರೂ ಕೊಟ್ಟು ಬಿಟ್ಟವ ಪರಮಾತ್ಮ. ಹೌದು. ಹೆಣ್ಣು ಕಪ್ಪಿಗೆ ಪಾರ್ವತಿ ರೂ ಕೊಟ್ಟಾಗ ಏನ್ ಮಾಡಿ? ಅವಾಗ ಅವ್ರು ರಾವಣ ಹಿಡ್ಕೊಂಡು ಪಾರ್ವತಿನ ನನಗೆ ಕೊಟ್ಲ ಇವ್ ಪರಮಾತ್ಮ ತಿಳ್ಕೊಂಡು ಮನಿಗೆ ಬಂದ. ಹೌದು. ಮನಿಗೆ ಬಂದು ತಾಯಿ ಕೇಳ್ತಾಳ, ಏನಂತ? ತಮ್ಮ ನೀ ಏನ್ ತರಕ್ ಹೋಗಿದೀಯ? ಆತ್ಮಲಿಂಗ ಎಲ್ಲೈತೋ ತಮ್ಮ ಅಂತ ಕೇಳಕ್ಕೆ ರಾವಣ ತಾಯಿ. ಹೌದು. ಕೇಳಿದಾಗ ಅವಾಗ ಅವ್ನು ರಾವಣ ಸುದ್ದಿಗೆ ಬಂದಾನ. ಸುದ್ದಿಗೆ ಬಂದು ಏನ್ ಕೇಳ್ತಾನು? ಏನ್ ಕೇಳಿದ? ಏನಿಲ್ಲ ತಾಯಿ, ನಾ ಆತ್ಮಲಿಂಗನ ಕೇಳಕ್ ಹೋಗಿನ ಕರೆ ಹಿಂಗಾಗೈತೆ ತಗದ ಅಂದವ್. ಅವಾಗ ಆಕಿನ ಏನ್ ಮಾಡ್ಯಾನು? ಮಂಡೋದರಿ ಅಂತ ಹೇಳಿ ಆಕಿ ನೋಡು, ಆಕಿ ಕಾಪಿದಾಳ ಮಾಸ್ತರ್. ಕಾಪಿನ ಮದುವೆ ಆಗ್ಯಾನ ಅವ್ ರಾವಣ. ಹೌದು. ಆಕಿಗೆ ಯಾರು ಕೊಟ್ಟಿದ? ಪರಮಾತ್ಮ. ಯಾರು ಕೊಟ್ಟಿದ?
ಸಂಬಂಧ ಅವ ರಾವಣ ತಗೊಂಡ್ ಬರ್ಬೇಕಾಗೈತಿ ತಾಯಿ ಮಾತು ಕೇಳಿ ಮತ್ತ ಆತ್ಮಲಿಂಗ ಕೇಳಕ್ ಹೋದವ ಪರಮಾತ್ಮ. ಹೌದು, ಪರಮಾತ್ಮನ ಕೇಳಾಕ ರಾವಣ ಹೋದ ಮತ್ತ ತಪ್ಪಕ್ ಕೂತ ಪರಮಾತ್ಮ ಇನ್ ಮೇಲತ್ ನೀ ನನಗ ಆತ್ಮಲಿಂಗ ಕೊಡಬೇಕಂತ ಕೇಳ್ತಾನ ಅವ ಪರಮಾತ್ಮ. ಕೇಳಿದಾಗ ಏನು ಹೇಳ್ರು? ಹೇಳ್ತಾನು, ಆತಲ ನಿನ್ನ ಮಾತಿಗೆ ನಾ ಆತ್ಮಲಿಂಗ ಕೊಡ್ತಾನ ಕರೆ. ಹೌದು, ಇದನ್ನ ಎಲ್ಲಿಯೂ ಇಡಬೇಡ ಅಂತ ಹೇಳಿದವ ಪರಮಾತ್ಮ. ಆತ್ಮಲಿಂಗ ನಿನಗೆಲ್ಲ ಕೊಡ್ತಾನ, ಎಲ್ಲಿ ತಳಗಿಡ ರಾವಣ ಇದನ್ನ ಎಲ್ಲೂ ನೀ ತಳಗಿಡಬಾರ್ದು, ಒಟ್ಟು ಕೈಯಾಗ ಹಿಡ್ಕೊಂಡು ಹೋಗಿ ನೀ ಎಲ್ಲಿ ಇಡ್ಬೇಕಂತ ಅಲ್ಲಿ ಅಟ್ಟ ಇಡ್ಬೇಕಂತ ಹೇಳಿದವ. ಹೌದು, ಹೇಳಿದ ಅವಾಗ ಆತ್ಮಲಿಂಗ ಕೊಟ್ಟ. ರಾವಣ ಇದ್ದಾವ ಏನ್ ಮಾಡಿದ, ದಾರಿ ಕೂಡಿ ಬರ್ತಿದ್ದ ಮಾಸ್ತರ. ಹೌದು, ದಾರಿ ಕೂಡಿ ಬರುವಾಗ ಏನಾತಂದ್ರ ಮಾಸ್ತರ, ಏನಾತಂದ್ರ ಪರಮಾತ್ಮ ಏನ್ ಮಾಡ್ತಾನ, ವಿಷ್ಣು ದೇವ್ರ ಏನ್ ಮಾಡ್ತಾನ, ರಾವಣ ಹೊಟ್ಯಾಗ ಹೊಲಿನ ಹಾಸಿಬಿಟ್ಟ ಮಾಸ್ತರ. ಹೊಲಿ ಹಾಸಿದಾಗ ಏನಾತು, ಕಾಲು ಮಾಡಿ ಬಂದು ಅವಾಗ ಯಾರಿಗೆ, ರಾವಣಗ. ಹೌದು, ಕಾಲು ಮಾಡಿ ಬಂದ ಟೈಮ್ದಾಗ ಏನ್ ಮಾಡ್ತಾನ, ಗಣಪತಿನ ಕರಿತಾನ. ಯಾಕಂದ್ರ ನೋಡು, ಸನ್ಯಾಸಿ ರೂಪ ತೊಟ್ಟಕೊಂಡ್ ಯಾರು ಬಂದ್ರಲ್ಲಿ, ಯಾರು ಬಂದ್ರು? ಸನ್ಯಾಸಿ ರೂಪ ತೊಟ್ಟಕೊಂಡ್ ಗಣಪತಿ ಬಂದ ನಿತ್ತಲ್ಲಿ ಮಾಸ್ತರ್. ಹೌದು, ವಿಘ್ನೇಶ್ವರ ಗಣಪತಿ ಬಂದ ನಿತ್ತಲ್ಲಿ. ನಿತ್ತ ಟೈಮ್ದಾಗ ಗಣಪತಿನ ಕರಿತಾನ ಯಾರ, ರಾವಣ. ಹೌದು, ಇದೊಂದ್ ಇಟ್ಟ ಲಿಂಗ ಹಿಡ್ಕೊರಪ್ಪ, ನಾ ಒಂದಿಟ ಕಾಲ ಮಡ್ದು ಬರ್ತಾನೋ ಅಂತ ಹೇಳ್ತಾನು. ಹೌದು, ಆದ್ರ ಗಣಪತಿ 3 ಮಾತು ಕರಾರ ತಗೋತಾನ. ಏನತ್ತ ಹಂಗ ನೋಡು, ನಾ ಎಲ್ಲ ಇದನ್ನ ಹಿಡ್ಕೋತಾನ ಕರೆ. ಹೌದು, 3 ಸಲ ರಾವಣ ತೊದರ್ತಾನ. 3 ಸಲ ನಾ ಒದರ್ತನು, 3 ಮಾತಿಗೆ ನೀ ಬಂದಿ ಅಂದ್ರ ನಿನ್ನ ಕೈಯಾಗ ಕೊಡ್ತಾನ ಲಿಂಗ. ಇಲ್ಲ ಅಂದ್ರ ನಾ ಇದನ್ನ ಇಲ್ಲೇ ಇಡ್ತಾನ ಅಂತ ಹೇಳಿದ ಗಣಪತಿ. ಹೌದು, ಹೇಳಿದಾಗ ರಾವಣ ಏನ್ ಮಾಡ್ತಾನು, ಆತ ತಗೋರಪ್ಪ ಅಂತೇಳಿ ಕಾಲು ಮಡಿಯಾಕ ಹೋದ. ಅವಾಗೇನ ಕಾಲು ಮಡಿ ತೀರ್ಲಿಲ್ಲ. ಹೌದು, ಇವ್ ಗಣಪತಿ ನೋಡಿ ಏನ್ ಮಾಡ್ತಾನ, ಏನ್ ಮಾಡಿದ, ರಾವಣ ಅಂತ 3 ಸಲ ಒದಿರಿದ. ಹೌದು, 3ನೇದ್ ಕೇಳಿ ಮಾಡ್ತಾನು, ತೆಳಗ ಇಟ್ಟು ಬಿಡ್ತಾನ ಮಾಸ್ತರ್. ಅಲ್ಲೇ ಗೋಕುಲ ಲಿಂಗ ಸ್ಥಾಪನೆ. ಅಲ್ಲೇ ಏನಾಗೈತಿ, ಗೋಕುರ ಲಿಂಗ ಸ್ಥಾಪನೆ ಆಗೈತಿ. ಹೌದು, ಅವೇನ ಆತ್ಮಲಿಂಗ ಕೊಟ್ಟನ ಕರೆ, ಅವೇನ ಅದ ಹತ್ತಿಲ್ಲ. ಹೌದು, ಹಿಂಗಾದ್ರ ಆಗೈತಿ. ಈಕಿ ಬ್ಯಾರೆ ಹೇಳ್ತಾಳ ಮಾಸ್ತರ್. ಈಗೇನ್ ಬ್ಯಾರೆ ಬ್ಯಾರೆ ಹೇಳ್ಕೊತ ಹೋಗಕ್ಕೆ ಈಕಿ ಹೆಂಗ ತಗದ್ನಾಳು, ಈಕಿ ಬ್ಯಾರೆ ತಂದಾಳ ಮಾಸ್ತರ್. ಇವತ್ತು ಯಾಕೋ ಯಾವಾರ ಹೆಂಗಂದ್ರ ಅವ ಹಾದಿ ದಂಡ್ಯಾಗ ಒಬ್ಬ ಹೇಳಾಕ್ ಕೂತಿದತ್ತ. ಹೌದು, ಇದನ್ನ ಕಲ್ತಂಕ ಅಂತಾಳ ಈಕಿ ಪಕ್ಕ ಸಾಲಿ. ವಿದ್ಯಾನ ಕಡೆ ಇವನ ಕೇಳುದು ಬರೀ. ಹೌದು, ಹೇಳಾಕ್ ಕೂತಿದತ್ತ. ಹಿರಮನುಷ್ಯ ಏನಂದತ್ತ, ಏನಂದ, ಏ ತಮ್ಮ ಯಾಕೋ ಹಿಂಗ್ಯಾಕ ಮಾಡತ್ತದ ಅಂತ ಕೇಳಿದತ್ತವ. ಹೌದು, ಯಾಕ್ರಿ ಏನ್ ಮಾಡಿ ಅಂತದೊಂದತ್ತಿವ. ಏನಿಲ್ಲ ತಮ್ಮ, ಇದನ್ನ ತಿನ್ನೋದರ ಮಾಡು, ಮತ್ತ ತಿನ್ನೋದರ ಮಾಡ್ಬೇಕಾರೆ ಏನಂದತ್ತ, ಹೇಳೋದರ ಮಾಡ ಅಂದತ್ರಿ ಅಂದತ್ತ. ಅವಾಗ ಹುಡುಗ ಏನಂದತ್ತ, ಏನಿಲ್ರಿ ಮ್ಯಾಲ ಮತ್ತ ಕಾಳು ಹಾಕಂತ ಬಡ್ಯಾಗ ಹುರ್ನ ಬಿಡುದಲ್ಲ ಅಂದತ್ತವ. ಹೌದು, ಅವಾಗ ಅವೇನದ ತಿರುಮನುಷ್ಯ ಏನದು, ಏನಿಲ್ಲ ತಮ್ಮ, ಇದೊಂದು ಇಟ ಬಾಳ ದಮದಮ್ ಬೀಳತೈತಿ, ಇನ್ನೇಮಿ ತಿರುವಿ ಹಾಕೊಂಡತ್ತವ. ಹೌದು ಅಂತ ಅವನ ಮಾತು ಕೇಳಿ ಈಗ ತಿರುವಿ ಹಾಕಿ ಕಾಣ್ತೈತಿ ಮಶಿಬನಾಳ ವಿದ್ಯಾ. ತಿರುವಿ ಹಾಕೋತಾರ್ರಿ, ಪಕ್ಕ ತಿರುವಿ ಹಾಕೋತ ಹೊಂಟ. ಈಗ ಮಾಸ್ತರ್ ಗೊತ್ತಾಗೈತಿ. ಆದ್ರ ಹಂಗಾಗಿಲ್ಲ ತಗದ. ಏನಾಗೈತಿ ಅದ ಇವ್ರ ಉರುಪಾಟಿ ಹೇಳಕೈತಾರ, ಹಂಗಾಗಿಲ್ಲದ. ಅದೇ ದಡ್ಡಾಗ ಒಬ್ಬ ಹೇಳಕ್ ಕೂತದತ್ತ. ಅದು ಎಲ್ಲಿ ಕೂತದ, ಏನಿಪ್ಪ, ಗೆಣಸಿನಕಾಯಿ ಪಡದಾಗ. ಗೆಣಸಿನಕಾಯಿ ಪಡದಾಗ ಒಬ್ಬ ಹೇಳಕ್ ಕೂತದತ್ತ. ಅವಾಗ ಹಿರಮನುಷ್ಯ ಅಂತದತ್ತ. ಏನತ್ತ ಯಾಕೋ ತಮ್ಮ, ಗೆಣಸಿನಕಾಯಿ ಪಡದಾಗ ಹೇಳಕ್ ಕೂತದಿ, ಗೆಣಸಿನಕಾಯಿನೂ ಬಾಯಾಗ ಹಿಡ್ದದಿ, ಬೇಕಾದ್ರೆ ತಿನ್ನೋದು ಮಾಡು, ಬೇಕಾದ್ರೆ ಹೇಳೋದು ಮಾಡು ಅಂದತ್ತವು. ಹೌದು, ಈ ಮಶಿಬನಾಳ ವಿದ್ಯಾನಂತ ಏನಂತಾಳತ್ತ, ಏನಂದಳ, ಏ ನಾ ಹಚ್ಕೊಂತ ನಾನ್ಯಾವ ಕೇಳವ ಅಂದಳತ್ತಿಕ್ಕಿ. ನಾನೇ ಮಗ ಅಂದ್ರ ಹಂಗ ಹಚ್ಕೊಂತ ತಿನ್ಕೋ, ಹಂಗ ಹಚ್ಕೊಂತ ತಿನ್ನಕಿದಾಳಿಕೆ. ಶಾನ್ಯಾರಿದ್ರ ಏನ್ ಮಾಡ್ತಾರು, ಸೋಮ ಹೋಗ್ತಾರ. ಹೌದು, ದೊಡ್ಡ ಇದ್ದಂದ್ರ ಏನ್ ಮಾಡ್ತಾರ ಮಾಸ್ತರ್, ಹೇಸಿಗೆ ತುಳದಂದ್ರ ಏನ್ ಮಾಡ್ತಾರ, ದೊಡ್ಡ ಇದ್ದಂದ್ರ ಸುಮ್ ಕಾಲಾಗೇನೋ ಹೊತ್ತೈತಿ ಗಪ್ಪತ್ತೇಳಿ ಸುಮ್ ವಾರಿಸೋಗುದು ಹೋಗಿ ಬಿಡ್ತಾನ ನಾವು. ಆದ್ರ ವಿದ್ಯಾನಗತ್ಲೆ ಶಾನ್ಯಾರ ಇದ್ರ ಏನ್ ಮಾಡ್ತಾರು, ಏನೋ ಹತ್ತೈತಿ ಗಪ್ಪತ್ತೇಳಿ ಕೈಯಾಗ ಹಿಡಿದು ನೋಡ್ತಾರ. ಹೌದು, ಕೈಯಾಗ ಹಿಡಿದ್ರು ಗೊತ್ತಾಗಂಗಿಲ್ಲ ಇವ್ರಿಗೆ. ಏನ್ ಮಾಡ್ತಾರ, ಒಂದಿಟ್ಟು ಮೂಗ ಹತ್ಕೊಂಡು ಬಾಯಾಗ ತಿಂದು ನೋಡ್ತಾರ ಇವ್ರು. ಹೌದು, ಅವಾಗ ಗೊತ್ತಾಗತ್ತೆ ಇವ್ರಿಗೆ ಶಾಣ್ಯಾರ ಇವ್ರ. ಇದು ಅಲ್ಲ ಮಶಿಬನಾಳಕ್ಕೆ ಮತ್ತೇನ ಕೇಳತಾಳ, ಏ ಸವಾಲವನ್ನ ಕೇಳತಾಳ ಸಬದಾಗ. ಒಟ್ಟ ವಿಷಯ ಮಾತ್ರ ಇಟ್ಟ ನೋಡ ಹೆಂಗ, ಒಟ್ಟ ಸಿರಿ ವಿಷಯ ಇಟ್ಟ ನೋಡ ಇದರಾಗ. ನಿಮ್ಮ ಗಂಡ ಮಕ್ಕಳ ಕಮ್ಮದರು ನನ್ನ ಹೆಣ್ಣ ಎಚ್ಚತ್ತ ಅಂತ, ಏ ವಾದ ಮಾತ್ರ ನಡೆಸ ನೋಡ ನಾಗ.
ಸಿರಿ ಹುಟ್ಟಿಲ್ಲ ಆವಾಗ ಎಂತ ಸಿರಿ ಮಾಡ್ಯಾರಂತ ನಿನಗ ಮಾತ್ರ ಹೇಳತ್ತೇನು ಬಂದ ಕುಂತ ಕೇಳ ನೀನು ಟೇಜಿನ ಮ್ಯಾಗ ಜಯ 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 ಸಿರಿ ಅಂದ್ರ ಹುಡುಗಿ ನೀ ಉಡು ಸಿರಿ ಅಲ್ಲ ಎಂತ ಸಿರಿ ಇತ್ತ ಹೇಳ್ತಾನ ಕೇಳ ನಿನಗ ನಿರಾಕಾರ ವಸ್ತು ಹುಟ್ಟರ ನೋಡ ಆವಾಗ ಶಾಂತಿ ಎಂಬುದು ಎಳಿ ತಗದ ನಿರಗು ನಮ್ಮ ಮಗ ಹೋಡಿ ನಿಲ ನಂಬುಲ್ಯಾಗಿ ಸುತ್ತಾರ ಅದರ ಮ್ಯಾಗ ಜ್ಞಾನ ಎಂಬು ಪುಕಡಿ ಸುತ್ತಾರ ನೋಡ ಆವಾಗ ಜಯ 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 ನಿರಾಕಾರ ನಿರ್ಬೈಲ ವಸ್ತು ಮಾಡಿ ಹುಟ್ಟನಾಗ ಉಡ್ಬೇಕಾದ್ರ ಒಂದ ತಗದ ಆಗಿತ್ತವಾಗ ನನ್ನ ಸತ್ಯವಾಮಿ ಒಂದ ತಗದ ಮಾಡಿರುವಾಗ ಕೃಷ್ಣ ಪರಮಾತ್ಮ ಪಾದಕ